ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ಗಂಟಲು ನೋವನ್ನು ತ್ವರಿತವಾಗಿ ಗುಣಪಡಿಸುವ ಆಹಾರ ಯಾವುದು? ಎ. ನಿಂಬೆ, ಬಿ. ಜೇನು, ಸಿ. ಉಪ್ಪು, ಡಿ. ಶುಂಠಿ. ಉತ್ತರ ಬಿ. ಜೇನು. ಎರಡನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲುಗಳನ್ನು ತೆರವುಗೊಳಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ. ನಿಂಬೆ, ಬಿ. ಕಿತ್ತಳೆ, ಸಿ. ಬಾಳೆಹಣ್ಣು, ಡಿ. ಖರ್ಜೂರ. ಉತ್ತರ ಎ. ನಿಂಬೆ. ಮೂರನೇ ಪ್ರಶ್ನೆ, ಯಾವ ಆಹಾರಗಳನ್ನು ಅತಿಯಾಗಿ ತಿನ್ನುವುದು ಮೂಳೆಗಳಿಗೆ ತೀವ್ರವಾದ ಹಾನಿ ಉಂಟು ಮಾಡುತ್ತದೆ? ಎ. ಉಪ್ಪು, ಬಿ. ಸಿಹಿ, ಸಿ. ಖಾರ, ಡಿ. ಕಹಿ. ಉತ್ತರ ಎ. ಉಪ್ಪು. ನಾಲ್ಕನೇ ಪ್ರಶ್ನೆ, ಕೆಂಪು ತರಕಾರಿಗಳನ್ನು ತಿನ್ನುವುದರಿಂದ ದೇಹದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ. ಕ್ಯಾನ್ಸರ್, ಬಿ. ರಕ್ತಹೀನತೆ, ಸಿ. ಮಧುಮೇಹ, ಡಿ. ಗ್ಯಾಸ್ಟ್ರಿಕ್. ಉತ್ತರ ಬಿ. ರಕ್ತಹೀನತೆ. ಐದನೇ ಪ್ರಶ್ನೆ, ಯಾವ ರೋಗಿಗಳು ಹೆಚ್ಚು ಉಪ್ಪನ್ನು ತಿನ್ನುವುದರಿಂದ ಸಾವಿನ ಅಪಾಯವಿದೆ? ಎ. ಹೃದಯ ರೋಗಿ, ಬಿ. ಮೂತ್ರಪಿಂಡ ರೋಗಿ, ಸಿ. ಕ್ಯಾನ್ಸರ್ ರೋಗಿ, ಡಿ. ಶುಗರ್ ರೋಗಿ. ಉತ್ತರ ಎ. ಹೃದಯ ರೋಗಿ. ಆರನೇ ಪ್ರಶ್ನೆ, ಯಾವ ತರಕಾರಿ ನೈಸರ್ಗಿಕವಾಗಿ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ? ಎ. ಕ್ಯಾರೆಟ್, ಬಿ. ಟೊಮ್ಯಾಟೊ, ಸಿ. ಆಲೂಗಡ್ಡೆ, ಡಿ. ಮುಲ್ಲಂಗಿ. ಉತ್ತರ ಎ. ಕ್ಯಾರೆಟ್. ಏಳನೇ ಪ್ರಶ್ನೆ, ಫ್ರಿಜ್ನಲ್ಲಿ ಇಟ್ಟಾಗ ವಿಷವಾಗಿ ಬದಲಾಗುವ ಹಣ್ಣು ಯಾವುದು? ಎ. ಕಲ್ಲಂಗಡಿ, ಬಿ. ಅನಾನಸ್, ಸಿ. ಕಿತ್ತಳೆ, ಡಿ. ಸೇಬು. ಉತ್ತರ ಎ. ಕಲ್ಲಂಗಡಿ. ಎಂಟನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳಿನ ಕಾರ್ಯವು ಹೆಚ್ಚಾಗುತ್ತದೆ? ಎ. ಒಣದ್ರಾಕ್ಷಿ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಬಾಳೆಹಣ್ಣು. ಉತ್ತರ ಎ. ಒಣದ್ರಾಕ್ಷಿ. ಒಂಬತ್ತನೇ ಪ್ರಶ್ನೆ, ಯಾವ ಎಲೆಯ ರಸವು ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಎ. ಪಪ್ಪಾಯಿ ಎಲೆ, ಬಿ. ಬೇವಿನ ಎಲೆ, ಸಿ. ನಿಂಬೆ ಎಲೆ, ಡಿ. ತುಳಸಿ ಎಲೆ. ಉತ್ತರ ಎ. ಪಪ್ಪಾಯಿ ಎಲೆ. ಹತ್ತನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಾಮಾನ್ಯವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 1-2 ನಿಮಿಷ, ಬಿ. 3-8 ನಿಮಿಷ, ಸಿ. 4-6 ನಿಮಿಷ, ಡಿ. 5-7 ನಿಮಿಷ. ಉತ್ತರ ಬಿ. 3-8 ನಿಮಿಷ. 11ನೇ ಪ್ರಶ್ನೆ, ಈ ರಾಶಿಯ ಮಹಿಳೆಯರಿಗೆ ತಮ್ಮ ಗಂಡನ ಮೇಲೆ ಅನುಮಾನ ಜಾಸ್ತಿ? ಎ. ಕನ್ಯಾ ರಾಶಿ, ಬಿ. ಮೀನ ರಾಶಿ, ಸಿ. ತುಲಾ ರಾಶಿ, ಡಿ. ಧನು ರಾಶಿ. ಉತ್ತರ ಎ. ಕನ್ಯಾ ರಾಶಿ. 12ನೇ ಪ್ರಶ್ನೆ, ಇಂಜೆಕ್ಷನ್ ಸೂಜಿಗಳು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ? ಎ. ಸ್ಟೀಲ್, ಬಿ. ಕಬ್ಬಿಣ, ಸಿ. ಬೆಳ್ಳಿ, ಡಿ. ತಾಮ್ರ. ಉತ್ತರ ಎ. ಸ್ಟೀಲ್. 13ನೇ ಪ್ರಶ್ನೆ, ಬಾಯಿಯ ಹುಣ್ಣುಗಳನ್ನು ವೇಗವಾಗಿ ನಿವಾರಿಸುವ ಎಲೆ ಯಾವುದು? ಎ. ತುಳಸಿ ಎಲೆ, ಬಿ. ಬೇವಿನ ಎಲೆ, ಸಿ. ಪೇರಳೆ ಎಲೆ, ಡಿ. ನಿಂಬೆ ಎಲೆ. ಉತ್ತರ ಎ. ತುಳಸಿ ಎಲೆ. 14ನೇ ಪ್ರಶ್ನೆ, ಎಷ್ಟು ಗಂಟೆಗಳ ನಿದ್ದೆಯು ಸ್ಮರಣೆಯನ್ನು ದುರ್ಬಲಗೊಳಿಸುವುದಿಲ್ಲ? ಎ. 6 ಗಂಟೆಗಳು, ಬಿ. 8 ಗಂಟೆಗಳು, ಸಿ. 10 ಗಂಟೆಗಳು, ಡಿ. 12 ಗಂಟೆಗಳು. ಉತ್ತರ ಎ. 6 ಗಂಟೆಗಳು. 15ನೇ ಪ್ರಶ್ನೆ, ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ನಿಲ್ಲಿಸಲು ಯಾವುದು ಪ್ರಯೋಜನಕಾರಿ? ಎ. ನಿಂಬೆ, ಬಿ. ತೆಂಗಿನ ಎಣ್ಣೆ, ಸಿ. ಮೊಟ್ಟೆ, ಡಿ. ಅಲೋವೆರಾ. ಉತ್ತರ ಬಿ. ತೆಂಗಿನ ಎಣ್ಣೆ. 16ನೇ ಪ್ರಶ್ನೆ, ಶುಗರ್ ರೋಗಿಗಳಿಗೆ ಯಾವ ಹಣ್ಣು ಹೆಚ್ಚು ಅಪಾಯಕಾರಿ? ಎ. ಕಿತ್ತಳೆ, ಬಿ. ಮಾವು, ಸಿ. ದಾಳಿಂಬೆ, ಡಿ. ಪೇರಳೆ. ಉತ್ತರ ಬಿ. ಮಾವು.
17ನೇ ಪ್ರಶ್ನೆ, ದಿನಪತ್ರಿಕೆಯಲ್ಲಿ ಸುತ್ತಿದ ಆಹಾರವನ್ನು ತಿಂದರೆ ಏನಾಗುತ್ತದೆ? ಎ. ಮಧುಮೇಹ, ಬಿ. ಕ್ಯಾನ್ಸರ್, ಸಿ. ಅಜೀರ್ಣ, ಡಿ. ಹೃದಯ ರೋಗ. ಉತ್ತರ ಬಿ. ಕ್ಯಾನ್ಸರ್. 18ನೇ ಪ್ರಶ್ನೆ, ಕೆಂಪು ಹಲಸು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ. ಅಮೆರಿಕ, ಬಿ. ಬಾಂಗ್ಲಾದೇಶ್, ಸಿ. ಇಟಲಿ, ಡಿ. ವಿಯೆಟ್ನಾಂ. ಉತ್ತರ ಡಿ. ವಿಯೆಟ್ನಾಂ. 19ನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ಸೇಬು ತಿನ್ನುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ? ಎ. ಬೆಳಗ್ಗೆ, ಬಿ. ಮಧ್ಯಾಹ್ನ, ಸಿ. ಸಾಯಂಕಾಲ, ಡಿ. ರಾತ್ರಿ. ಉತ್ತರ ಎ. ಬೆಳಿಗ್ಗೆ. 20ನೇ ಪ್ರಶ್ನೆ, ಮಾಂಸ ತಿಂದ ನಂತರ ಏನು ತಿಂದರೆ ಬೇಗ ಜೀರ್ಣವಾಗುತ್ತದೆ? ಎ. ಮೊಸರು, ಬಿ. ಈರುಳ್ಳಿ, ಸಿ. ಸೌತೆಕಾಯಿ, ಡಿ. ಉಪ್ಪಿನಕಾಯಿ. ಉತ್ತರ ಎ. ಮೊಸರು. ಯಾವ ದೇಶವು ಕೋತಿಗಳು ಸಲ್ಲಿಸುವ ರೆಸ್ಟೋರೆಂಟನ್ನು ಹೊಂದಿದೆ? ಎ. ಚೀನಾ, ಬಿ. ಜಪಾನ್, ಸಿ. ಮಲೇಷಿಯಾ, ಡಿ. ಕೊರಿಯಾ. ಉತ್ತರ ಬಿ. ಜಪಾನ್. ನಮ್ಮ ಮೆದುಳು ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಏನು ತಿನ್ನಬೇಕು? ಎ. ಲವಂಗ, ಬಿ. ಗೋಡಂಬಿ ಬೀಜಗಳು, ಸಿ. ಮೊಟ್ಟೆಗಳು, ಡಿ. ಬಾದಾಮಿ. ಉತ್ತರ ಬಿ. ಗೋಡಂಬಿ ಬೀಜಗಳು. ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಎ. ಸತಿ ಸುಲೋಚನಾ, ಬಿ. ಭಕ್ತಧ್ರುವ, ಸಿ. ಪಂಡರಿಬಾಯಿ, ಡಿ. ಗುಬ್ಬಿ ವೀರಣ್ಣ. ಉತ್ತರ ಎ. ಸತಿ ಸುಲೋಚನಾ. ಯಾವ ಆಹಾರದಲ್ಲಿ ವಿಟಮಿನ್ ಬಿ12 ಸಮೃದ್ಧವಾಗಿದೆ ಅಥವಾ ಹೆಚ್ಚಳವಾಗಿದೆ? ಎ. ಪಪ್ಪಾಯಿ ಹಣ್ಣು, ಬಿ. ಮೊಟ್ಟೆ, ಸಿ. ಬಾಳೆಹಣ್ಣು, ಡಿ. ಮಾಂಸ. ಉತ್ತರ ಬಿ. ಮೊಟ್ಟೆ. ಮನುಷ್ಯ ಆರೋಗ್ಯವಾಗಿರಲು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡಬೇಕು? ಎ. 24 ಬಾರಿ, ಬಿ. 10 ಬಾರಿ, ಸಿ. 32 ಬಾರಿ, ಡಿ. 18 ಬಾರಿ. ಉತ್ತರ ಡಿ. 18 ಬಾರಿ. ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು? ಎ. 15 ದಿನ, ಬಿ. 20 ದಿನ, ಸಿ. 30 ದಿನ, ಡಿ. 10 ದಿನ. ಉತ್ತರ ಎ. 15 ದಿನ. ಯಾವ ಹಣ್ಣಿನಿಂದ ತಲೆನೋವು ನಿಮಿಷಗಳಲ್ಲಿ ಮಾಯವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ದ್ರಾಕ್ಷಿ ಹಣ್ಣು, ಸಿ. ದಾಳಿಂಬೆ ಹಣ್ಣು, ಡಿ. ಮಾವಿನ ಹಣ್ಣು. ಉತ್ತರ ಎ. ಬಾಳೆಹಣ್ಣು. ನಮ್ಮ ದೇಹವು ಯಾವಾಗಲೂ ಆರೋಗ್ಯವಾಗಿರಲು ಏನನ್ನು ತಿನ್ನಬಾರದು? ಎ. ಸಕ್ಕರೆ, ಬಿ. ಉಪ್ಪು, ಸಿ. ಅರಶಿಣ, ಡಿ. ಶುಂಠಿ. ಉತ್ತರ ಎ. ಸಕ್ಕರೆ. ಜಿರಾಫೆ ಹುಟ್ಟಿದ ತಕ್ಷಣ ಎಷ್ಟು ಎತ್ತರ ಇರುತ್ತದೆ? ಎ. 4 ಅಡಿ, ಬಿ. 8 ಅಡಿ, ಸಿ. 6 ಅಡಿ, ಡಿ. 9 ಅಡಿ. ಉತ್ತರ ಸಿ. 6 ಅಡಿ. ಹಾಲಿನಲ್ಲಿ ನೀರು ಬೆರೆಸದೆ ಹಾಗೆ ಕುಡಿದರೆ ಏನಾಗುತ್ತದೆ? ಎ. ದಪ್ಪ ಆಗುತ್ತಾರೆ, ಬಿ. ಸಣ್ಣಗಾಗುತ್ತಾರೆ, ಸಿ. ಬೆಳ್ಳಗಾಗುತ್ತಾರೆ, ಡಿ. ಕೂದಲು ಬೆಳೆಯುತ್ತದೆ. ಉತ್ತರ ಎ. ದಪ್ಪಗಾಗುತ್ತಾರೆ. ಮಲಗುವ ಸಮಯದಲ್ಲಿ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಇಟ್ಟುಕೊಂಡರೆ ಏನಾಗುತ್ತದೆ? ಎ. ರೋಗ ನಿರೋಧಕ ಶಕ್ತಿ, ಬಿ. ಒಳ್ಳೆಯ ನಿದ್ರೆ, ಸಿ. ಸೊಳ್ಳೆಗಳ ಕಾಟ, ಡಿ. ಶೀತವನ್ನು ತಡೆಯುತ್ತದೆ. ಉತ್ತರ ಮೇಲಿನ ಎಲ್ಲವೂ. ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು? ಎ. ಮಧುಮೇಹ, ಬಿ. ಉಬ್ಬಸ, ಸಿ. BP, ಡಿ. ಕಿಡ್ನಿ ಸಮಸ್ಯೆ. ಉತ್ತರ ಡಿ. ಕಿಡ್ನಿ ಸಮಸ್ಯೆ.
ಪಾನಿಪೂರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ. ಲಿವರ್ ಸಮಸ್ಯೆ, ಬಿ. ಕಿಡ್ನಿ ಸಮಸ್ಯೆ, ಸಿ. ಅಲ್ಸರ್ ಸಮಸ್ಯೆ, ಡಿ. ಅಸ್ತಮಾ. ಉತ್ತರ ಬಿ. ಕಿಡ್ನಿ ಸಮಸ್ಯೆ. ಕೋಳಿ ಮೊಟ್ಟೆ ಜೊತೆಗೆ ಏನು ತಿಂದರೆ ಮನುಷ್ಯ ಸತ್ತು ಹೋಗುತ್ತಾನೆ? ಎ. ಬದನೆಕಾಯಿ, ಬಿ. ಪಡವಲಕಾಯಿ, ಸಿ. ಬೆಂಡೆಕಾಯಿ, ಡಿ. ಕುಂಬಳಕಾಯಿ. ಉತ್ತರ ಬಿ. ಪಡವಲಕಾಯಿ. ಗಾಳಿಪಟವನ್ನು ಕಂಡುಹಿಡಿದ ದೇಶ ಯಾವುದು? ಎ. ಚೀನಾ, ಬಿ. ರಷ್ಯಾ, ಸಿ. ಭಾರತ, ಡಿ. ಜಪಾನ್. ಉತ್ತರ ಎ. ಚೀನಾ. ಇಲಿಗಳಿಗೆಂದೇ ದೇವಾಲಯ ಕಟ್ಟಿಸಿದ ರಾಷ್ಟ್ರ ಯಾವುದು? ಎ. ರಾಜಸ್ಥಾನ್, ಬಿ. ಉತ್ತರ ಪ್ರದೇಶ್, ಸಿ. ತಮಿಳುನಾಡು, ಡಿ. ಕೇರಳ. ಉತ್ತರ ಎ. ರಾಜಸ್ಥಾನ್. ಯಾವ ಅಭ್ಯಾಸದಿಂದ ಬಹುಬೇಗ ಮುಪ್ಪು ಅಥವಾ ಮುದಿತನ ಬರುತ್ತದೆ? ಎ. ಟೆನ್ಷನ್, ಬಿ. ನಿದ್ರೆಯ ಕೊರತೆ, ಸಿ. ಸರಿಯಾದ ಆಹಾರ, ಡಿ. ಸ್ಮೋಕಿಂಗ್. ಉತ್ತರ ಮೇಲಿನ ಎಲ್ಲವೂ. ಪ್ರತಿದಿನ ನಾವು ಯಾವ ಹಣ್ಣು ತಿನ್ನುವುದರಿಂದ ರೋಗ ಬರುವುದಿಲ್ಲ? ಎ. ಬಾಳೆಹಣ್ಣು, ಬಿ. ಪಪ್ಪಾಯಿ ಹಣ್ಣು, ಸಿ. ದ್ರಾಕ್ಷಿಗಳು, ಡಿ. ಸೇಬು ಹಣ್ಣು. ಉತ್ತರ ಡಿ. ಸೇಬು ಹಣ್ಣು. ನಮ್ಮ ದೇಹದಲ್ಲಿ ಧಾರಾಕಾರವಾಗಿ ಸಿಗುವ ಖನಿಜ ಯಾವುದು? ಎ. ಕ್ಯಾಲ್ಸಿಯಂ, ಬಿ. ಸೋಡಿಯಂ, ಸಿ. ಪೊಟ್ಯಾಸಿಯಂ, ಡಿ. ಮೆಗ್ನೀಸಿಯಂ. ಉತ್ತರ ಎ. ಕ್ಯಾಲ್ಸಿಯಂ. ಯಾವ ದೇಶದಲ್ಲಿ 5 ಸೂರ್ಯ ಕಾಣಿಸುತ್ತಾನೆ? ಎ. ಚೀನಾ, ಬಿ. ರಷ್ಯಾ, ಸಿ. ಕೆನಡಾ, ಡಿ. ಅಮೆರಿಕ. ಉತ್ತರ ಎ. ಚೀನಾ.